ಹೇಳ್ಕಲ್ಪನಾ, ಎನಿ ಪ್ರಾಬ್ಲಮ್? ಹೌದು ಸರ್, ಸುಮಾರು ದಿವಸದಿಂದ ಆಫೀಸಲ್ಲಿ ನಾನು ತಗೊಳ್ಳೋ ಡಿಸಿಷನ್ಗಳು ಶಿವಕುಮಾರ್ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಕೆಲವೊಮ್ಮೆ ಇಂಡೈರೆಕ್ಟ್ ಆಗಿ ಹೇಳೋರು, ಕೆಲವೊಮ್ಮೆ ಡೈರೆಕ್ಟ್ ಆಗಿ ನನಗೆ ಹೇಳಿದ್ದಾರೆ. ಕೊನೆಗೆ ಶಿವಕಾಮಿ ಕೆಲಸದಿಂದ ಕಿತ್ತಾಕಿದ ಮ್ಯಾನೇಜರ್ನ ನೀವು ಮತ್ತೆ ಆಫೀಸಿಗೆ ಸೇರ್ಸ್ಕೊ ಅಂತ ಕಳಿಸ್ಕೊಟ್ರಿ. ಶಿವಕುಮಾರ್ ಅವ್ರ ಜೊತೆ ಜಗಳ ಮಾಡ್ತಿದ್ದಾಗ ನಾನು ಮ್ಯಾನೇಜರ್ಗೆ ಸಪೋರ್ಟ್ ಮಾಡಿ ಎಲ್ರ ಮುಂದೆ ಶಿವಕುಮಾರ್ಗೆ ಬೈದೆ. ಅವರು ಕಂಪನಿಗೆ ರಿಸೈನ್ ಮಾಡಿ ದುಬೈಗೆ ಹೋಗ್ತೀನಿ ಅಂತಂದ್ರು. ಈ ವಿಷಯ ಗೊತ್ತಾಗಿ ಮನೆಯಲ್ಲಿ ನನ್ನ ಮೇಲೆ ಒಂದು ಸಣ್ಣ ಮಟ್ಟದಲ್ಲಿ ಡೌಟ್ ಶುರುವಾಗಿದೆ ಸರ್. ನನ್ನ ಹತ್ರ ಯಾರು ಡೈರೆಕ್ಟ್ ಆಗಿ ಮಾತಾಡ್ತಿಲ್ಲ ಅಂತಂದ್ರು, ಹಿಂದೆ ಅಂತೂ ಮಾತಾಡ್ಕೊಳ್ತಿದ್ದಾರೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಇವತ್ತು ಶಿವಕುಮಾರ್ ವಿಷಯದಲ್ಲಿ ಬೈದಾಗ ಭೈರವಿ ನನಗೇ ದಬಾಯಿಸಿದ್ಲು. ನನ್ನ ಹತ್ರನೇ ಜಗಳಕ್ ಬಂದ್ಲು. ನೀವ್ ಏನ್ ಮಾಡಿದ್ರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದೀರಾ ಈ ಮನೆಯಲ್ಲಿ? ಅದನ್ನ ನಾನು ಕೇಳ್ತಾ ಇದ್ದೀನಿ. ನೀವೇನೇ ಮಾಡಿದ್ರು ಈ ಮನೇಲಿ ಯಾರು ಕೇಳೋರಿಲ್ಲ ಅನ್ಕೊಂಡಿದ್ದೀರಾ? ಬ್ರಿಡ್ಜ್ ಪ್ರಾಜೆಕ್ಟ್ ನ ಬೇಡ ಅಂದಿದ್ದು ಯಾಕೆ? ಯಾರನ್ನ ಕೇಳಿ ಬೇಡ ಅಂತ ಹೇಳಿದ್ರಿ? ನಾನ್ ಯಾರನ್ನ ಕೇಳ್ಬೇಕು? ನನ್ನನ್ನ ಕೇಳ್ಬೇಕು. ನೀನು ಗಾರ್ಡಿಯನ್ ಅಷ್ಟೇ. ಶಾಮವಿ ಗ್ರೂಪ್ ಆಫ್ ಕಂಪನೀಸ್ ಓನರ್ ನಾನು. ಶಿವಕುಮಾರ್ ರಿಸೈನ್ ಮಾಡಿದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೋಬೇಡ. ಆಫೀಸಲ್ಲಿ ಶಿವಕುಮಾರ್ ಇಲ್ದೇ ಇರೋದೆ ನಮಗ್ ತುಂಬಾ ಒಳ್ಳೇದು. ಅಕಸ್ಮಾತ್ ನಮ್ಗೆ ಅವಶ್ಯಕತೆ ಬಿದ್ದಾಗ ನೀನೇ ಸಾರಿ ಕೇಳು, ಅವನ್ ಬಂದೇ ಬರ್ತಾನೆ. ಈಗಿರೋದು ಅದೆಲ್ಲ ಪ್ರಾಬ್ಲಮ್. ಭೈರವಿಗೆ ನಿನ್ ಮೇಲೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ತಕ್ಷಣ ಅವಳನ್ನ ಸಮಾಧಾನ ಮಾಡು. ನಾನ್ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಸದ್ಯಕ್ಕೆ ಅದನ್ನ ಹೇಳಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳು. ಸ್ವಲ್ಪ ನಾಟಕ ಮಾಡೋದ್ರ ಜೊತೆಗೆ ಪರವಾಗಿಲ್ಲ. ಆಯ್ತು ಬಿಡಿ ಸರ್, ಹಾಗೆ ಮಾಡ್ತೀನಿ. ಸರಿ, ಏನಾದರೂ ಅರ್ಜೆಂಟ್ ಇದ್ರೆ ಮಾತ್ರ ಕಾಲ್ ಮಾಡು. ಭೈರವಿಗೆ ನಿನ್ ಮೇಲೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ತಕ್ಷಣ ಅವಳನ್ನ ಸಮಾಧಾನ ಮಾಡು. ನಾನ್ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಸದ್ಯಕ್ಕೆ ಅದನ್ನ ಹೇಳಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳು. ಅಮ್ಮ, ಸಾರಿ, ನಾನು ನಿನ್ನ ಹತ್ರ ಹಂಗೆ ಮಾತಾಡಬಾರ್ದಾಗಿತ್ತು. ಬಾಯಿಲಿ
ನಿನಗೆ ಅನ್ಸಿದೆ ಅಂತಂದ್ಮೇಲೆ ದೊಡ್ಡವ್ರಿಗೂ ಅನ್ಸಿರತ್ತೆ. ಅವ್ರುಗಳು ಹೇಗಪ್ಪ ಇದನ್ನ ಮಾತಾಡೋದು ಅಂತ ಮನ್ಸಲ್ಲೇ ಇಟ್ಕೊಂಡಿರ್ತಾರೆ. ನೀನ್ ಮಗು ಅಲ್ವಾ, ಅದಕ್ಕೆ ಅನ್ಸಿದ್ದನ್ನ ಓಪನ್ ಆಗಿ ಮಾತಾಡಿರ್ತೀಯ. ಅದಕ್ಕೆ ಮಕ್ಕಳನ್ನ ದೇವ್ರು ಅಂತ ಕರೆಯೋದು. ಅವ್ರುಗಳು ಮನ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ. ಶಿವಕುಮಾರ್ ಅಂಕಲ್ ಆಚೆ ಹೋದ್ರಲ್ಲ, ಅದೇ ಬೇಜಾರಾಗಿತ್ತು. ಅವರು ಏನೇ ಮಾಡಿದ್ರು ಕಂಪ್ನಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಿದ್ರಲ್ವಾ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ ತಕ್ಷಣ ಹೊಡ್ಬರೋರು. ಅವರನ್ನೇ ಆಚೆ ಕಳ್ಸಿದ್ರಲ್ಲ, ಅದಕ್ಕೆ ಬೇಜಾರಾಯ್ತು. ಎಲ್ಲದಕ್ಕೂ ಒಂದ್ ಕಾರಣ ಇದೆ ಮಗಳೇ. ನಮ್ ಶತ್ರುಗಳಿಗೆ ನಾವು ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇದೀವಿ. ನಮ್ ಕಂಪನಿ ಲಾಸ್ ಅಲ್ಲಿದೆ. ಸ್ವಲ್ಪ ದಿವಸದಲ್ಲೇ ಕಂಪನಿನ ಮುಚ್ಕೊಂಡು ಹೋಗ್ತಾರೆ ಅನ್ನೋ ಇಮೇಜ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ನಮ್ ಶತ್ರುಗಳನ್ನ ಯಾಮಾರಿಸಿ ಕನ್ಫ್ಯೂಸ್ ಮಾಡ್ಬೇಕು. ಇದು ಯುದ್ಧದಲ್ಲಿರೋ ಒಂದು ಟೆಕ್ನಿಕ್. ಈ ತರ ಮಾಡೋದ್ರಿಂದ ಶತ್ರುಗಳು ಯಾರು ನಮ್ಮನ್ನ ಅಟ್ಯಾಕ್ ಮಾಡಲ್ಲ. ಅವರಾಗೆ ಅವರು ನಾಶ ಆಗ್ತಾರೆ ಅಂತ ನಮ್ಮನ್ನ ಬಿಟ್ಟು ದೂರ ಇರ್ತಾರೆ. ಆಕ್ಚುಲಿ ನಮ್ ಕಂಪನಿಗೇನು ಲಾಸ್ ಆಗಲ್ಲ. ಅದು ಸೀಕ್ರೆಟ್ ಆಗಿ ಬೆಳೀತಾನೇ ಇರುತ್ತೆ. ಟೈಮ್ ಬಂದಾಗ ನಾನು ನಿನಗೆಲ್ಲಾನು ಬಿಡಿಸಿ ಹೇಳ್ತೀನಿ. ನಿನ್ಗೇನನ್ಸುತ್ತೋ ಅದನ್ನೇ ಮಾಡಮ್ಮ. ಇನ್ಮುಂದೆ ಕಂಪ್ನಿ ವಿಷಯದ ಬಗ್ಗೆ ನಾನೇನ್ ಮಾತಾಡಲ್ಲ. ನಾನು ಕಂಪ್ನಿ ಓನರ್ ಅಂತ ಹೇಳಿಬಿಟ್ಟೆ. ಐ ಆಮ್ ವೆರಿ ಸಾರಿ ಅಮ್ಮ. ನಿಜ ಹೇಳ್ಬೇಕು ಅಂತಂದ್ರೆ ನನಗೆ ಇದ್ರ ಬಗ್ಗೆ ತುಂಬಾನೇ ಖುಷಿ ಇದೆ ಪುಟ್ಟ. ನಿನ್ ಕಂಪನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತೆ ಅಂತಂದ್ರೆ ನೀನ್ ಯಾರನ್ನೂ ಸುಮ್ನೆ ಬಿಡಲ್ಲ. ಮುಂದೆ ಕಂಪನಿನ ನಡ್ಸ್ಕೊಂಡು ಹೋಗ್ಬೇಕಾಗಿರೋಳು ನೀನು. ತಪ್ಪು ಅಂತಾದ್ರೆ ನಿಮ್ಮಮ್ಮನ್ನೂ ಬಿಡಲ್ಲ ನೀನು.